ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಚೆನ್ನಾಗಿದ್ದೀರಾ? ಪ್ರತಿದಿನ ದೇವರೊಟ್ಟಿಗೆ ನೀವು ನಾನು ಸೇರಿ ಬಂದು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇವೆ. ಇದು ಒಂದು ಒಳ್ಳೆಯ ಅನುಬಂಧ, ಒಳ್ಳೆಯ ಸಂಬಂಧ, ಕ್ರಿಸ್ತೇಸುವಿನಲ್ಲಿ ನಮಗೆ ಲಭಿಸಿರುವಂಥ ಸೌಭಾಗ್ಯ ಎಂದು ಹೇಳಬಹುದು. ಯಾಕೆಂದರೆ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ನಮ್ಮನ್ನು ಧೈರ್ಯಪಡಿಸುತ್ತಾರೆ. ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಆತನು ಮಾತನಾಡುತ್ತಾನೆ. ಸತ್ಯ ಅಲ್ವಾ? ಸರಿನೇ. ಹಾಗಾದರೆ ಬನ್ನಿ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವಜನವೇ, ಮನುಷ್ಯನಿಗೆ ಬಹಳ ಕಷ್ಟಕರವಾದ ಕಾರ್ಯ ಏನೆಂದರೆ ನಂಬುವುದು, ಅದರಲ್ಲಿಯೂ ನಂಬಿ ಕಾಯುವುದು. ಯಾರಾದರೂ ಕೊಡ್ತೀನಿ ಇಲ್ಲವೇ ಇಲ್ಲ ಅಂತ ಹೇಳಬೇಕು, ಆದರೆ ಕಾದುಕೊಂಡಿರು ಅಂತ ಹೇಳುವುದು ತುಂಬ ಕಷ್ಟ. ಮತ್ತು ಯಾರಾದರೂ ಏನಾದರೂ ಒಳ್ಳೆಯದನ್ನು ಮಾಡುತ್ತಾರೆ, ನಮಗೆ ಒಳ್ಳೆಯದು ಸಿಗುತ್ತೆ ನಡೆಯುತ್ತೆ ಅಂತ ನಂಬುವುದಿದೆಯಲ್ವಾ, ಅದು ತುಂಬ ತುಂಬ ಕಷ್ಟ. ಆದರೆ ದೇವರಿವತ್ತು ನೇರವಾಗಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡುವ ವಿಚಾರ, ನಂಬಿ ಕಾದಿರು. ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯ. ನನ್ನ ಮಗಳೇ, ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ಆಮೇನ್. ನನ್ನ ಪ್ರಿಯ ದೇವಜನವೇ, ಇದೊಂದು ಸುಂದರವಾದ, ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಆಶೀರ್ವಾದದಾಯಕವಾದಂಥ ಸಂದೇಶವಾಗಿರಲಿಕ್ಕೆ ಇದೆ. ಯಾಕೆಂದರೆ ಇಲ್ಲಿ ನೀವು ನೋಡುತ್ತೀರಿ, ರೂತಳಿಗೆ ಬೋವಜನು ಹೇಳಿದಂಥ ಮಾತು ಇದಾಗಿದೆ. ಆದರೆ ಇದು ದೇವರೇ ನಮ್ಮೊಟ್ಟಿಗೆ ಮಾತನಾಡುವಂತೆ ಇರುತ್ತದೆ. ಇಲ್ಲಿ ಗಮನಿಸುವುದಾದರೆ, ನನ್ನ ಮಗಳೇ ಎಂದು ಕರೆಯುತ್ತಿದ್ದಾನೆ. ದೇವರು ಪ್ರೀತಿ ಸ್ವರೂಪನು. ನಮ್ಮಲ್ಲಿ ಭಯವೂ ಆತಂಕವೂ ಅಡಚಣೆಗಳು ಕೊರತೆಗಳು ಇರುವಾಗ ಕೂಡ ದೇವರ ಮಾತು ನಮ್ಮನ್ನು ಸೆಳೆಯುತ್ತದೆ. ದೇವರ ಕೂಗು ನಮ್ಮನ್ನು ಮುಟ್ಟುತ್ತದೆ. ದೇವರ ಭರವಸೆಯ ಆ ನುಡಿಗಳು ನಮ್ಮನ್ನು ಧೈರ್ಯಗೊಳಿಸುತ್ತವೆ. ನಿಮ್ಮಲ್ಲಿ ನನ್ನಲ್ಲಿ ಅನೇಕರಲ್ಲಿ ಅವಶ್ಯಕತೆಗಳು ಅಧಿಕವಾಗಿ ಇರುವಾಗಿಯೂ ಕೂಡ ದೇವರು ಕೊಡುವ ಭರವಸೆಯ ನುಡಿ ಇದೆಯಲ್ವಾ, ಇವತ್ತಲ್ಲ ಅಂದರೆ ನಾಳೆ, ಖಂಡಿತ ಈ ತಿಂಗಳಲ್ಲ ಅಂದರೆ ಬರೋ ತಿಂಗಳು, ಈ ವರ್ಷ ಇಲ್ಲ ಅಂದರೆ ಬರೋ ವರ್ಷ, ಈಗ ಅಲ್ಲ ಅಂದರೆ ಇನ್ನೊಂದು ಕಾಲದಲ್ಲಿ ನನ್ನ ದೇವರು ನನ್ನನ್ನು ಉನ್ನತಿಗೆ ತರುತ್ತಾರೆ, ನನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ ಎಂದು ನಂಬುವವರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ. ಪ್ರಿಯ ದೇವಜನವೇ, ರೂತಳಿಗೆ ಭವಿಷ್ಯದ ಕುರಿತು ಯಾವುದೇ ಭರವಸೆ ಇಲ್ಲ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಒಂದು ಕೂಡ ಆಕೆಗೆ ಗೊತ್ತಾಗ್ತಾ ಇಲ್ಲ. ಆದರೆ ಆಕೆಯು ಒಂದು ಹೊಲಕ್ಕೆ ಬಂದಾಗ ಅಲ್ಲಿರುವಂಥ ಜನರು ಹೇಳುತ್ತಾರೆ, ಅಮ್ಮ, ನೀನು ಯಾವ ಹೊಲಕ್ಕೂ ಹೋಗಬೇಡ, ಅಗೋ ಬೋವಜನೆಂಬ ಆತನ ಹೊಲಕ್ಕೆ ನೀನು ಹೋಗು, ನಿನಗೇನೂ ತೊಂದರೆ ಇರುವುದಿಲ್ಲ, ಅಲ್ಲಿಗೆ ಹೋಗು ಎಂದು ಹೇಳಿಕೊಟ್ಟರು. ಆಕೆಯು ಅಲ್ಲಿಗೆ ಹೋದಳು. ಈ ದಿನ ನಿಮಗೂ ನನಗೂ ಕೂಡ ನಮ್ಮನ್ನು ದೇವರು ಇಲ್ಲವೇ ಜನರು ನಡೆಸಿದ್ದು ಹಾಗೆ ಅಲ್ವಾ? ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರಯಾಸಕ್ಕೆ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಯೇಸುವಿನ ಬಳಿಗೆ ಹೋಗಿರಿ, ಆತನೇ ನಿಮ್ಮನ್ನು ಪರಾಂಬರಿಸುವನು, ನಿಮಗೆ ಸಹಾಯ ಮಾಡುವನು ಎಂದು ಹೇಳುತ್ತಾರಲ್ವ. ನಾವು ದೇವರ ಬಳಿಗೆ ಬಂದಾಗ ದೇವರು ಗುಣಪಡಿಸುವುದಕ್ಕಿಂತ ಮುಂಚೆ, ಒದಗಿಸುವುದಕ್ಕಿಂತ ಮುಂಚೆ, ನಮ್ಮ ಭಯವನ್ನು ತೆಗೆಯುವುದಕ್ಕಿಂತ ಮುಂಚೆ, ನಮಗೆ ಸಹಾಯ ಮಾಡುವುದಕ್ಕಿಂತ ಮುಂಚೆ, ಮೊದಲನೆಯದಾಗಿ ಆತನು ಆದರಣೆಯ ಮಾತನ್ನು ನಮಗೆ ಹೇಳುತ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಬೋವಜನು ಕೂಡ ನಾವು ನೋಡುತ್ತಾ ಇದ್ದೇವೆ, ನನ್ನ ಮಗಳೇ ಎಂದು ಪ್ರಾರಂಭಿಸುವುದನ್ನು ನೋಡುತ್ತೇವೆ. ಅದು ಕನ್ನಡ ಭಾಷೆಯಲ್ಲಿ ಮಗಳೇ ಅಂತ ಇದ್ದರೂ ಕೂಡ, ಆದರೆ ಆ ಭಾವ ಯಾರೇ ಆಗಲಿ ನಮ್ಮವರು
ನಾನು ಅವರಿನವರು, ಆಕೆಗೆ ಸಹಾಯ ಮಾಡಬೇಕು, ಅವನಿಗೆ ಸಹಾಯ ಮಾಡಬೇಕು ಎಂದಿರುವವರು ಅವರ ಬಾಯಿ ಮಾತಿನಲ್ಲೇ ಗೊತ್ತಾಗುತ್ತದೆ. ನನ್ನ ಮಗಳೇ, ಈಗ ಭಯಪಡಬೇಡ. ಎಲ್ಲೆಲ್ಲೋ ಇದ್ದಾಗ ನೀನು ಭಯಪಡುತ್ತಿದ್ದೀಯೇನೋ, ಈಗ ನೀನು ನನ್ನ ಬಳಿಗೆ ಬಂದಿದ್ದೀಯಾ, ನೀನು ಭಯಪಡಬೇಡ. ನನ್ನ ಸಹೋದರಿ, ಸಹೋದರನೇ, ನೀವು ಕೂಡ ದೇವರ ಬಳಿಗೆ, ದೇವರ ಸಮ್ಮುಖಕ್ಕೆ ಬಂದಾಗ ದೇವರು ನಿಮ್ಮ ಸಮಸ್ಯೆಗಳಿಗೆ ಅತೀತವಾಗಿ, ಇನ್ನೂ ಅವು ನೀಗಿರೋದಿಲ್ಲ, ಕೊರತೆಗಳು ಕಷ್ಟಗಳು ಮುಗಿದಿರೋದಿಲ್ಲ. ಆದರೆ ದೇವರು ಮೊಟ್ಟ ಮೊದಲನೇದಾಗಿ ನಮಗೆ ಹೇಳುವುದು ಭಯಪಡಬೇಡ. ಹಾಗೆಯೇ ಬೋವಜನು ಆಕೆಗೆ ಭಯಪಡಬೇಡ ಎಂದು ಹೇಳುವುದರೊಟ್ಟಿಗೆ, ನಿನ್ನ ಕುರಿತು ಊರಿಗೆಲ್ಲ ಗೊತ್ತಿದೆಯಮ್ಮ, ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ಈಗ ನೋಡಿರಿ, ಬೋವಜನ ಹೇಳ್ತಾನೆ, ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಮ್ಮ. ಆದರೆ ಇಲ್ಲಿ ಒಂದು ವಿಷಯ ಇದೆ. ಇಮ್ಮಿಡಿಯೇಟ್ ಆಗಿ ಯಾರೋ ಒಬ್ಬರು ಬಂದರು, ಈಗ ತಗೊಮ್ಮ ಹೋಗಮ್ಮ ಅಂತ ಹೇಳುವುದಲ್ಲ. ಬೋವಜನು ಆಕೆಯ ಬಳಿಯಲ್ಲಿ ಒಂದು ಮಾತನ್ನು ಹೇಳುತ್ತಾನೆ. ಆ ಮಾತನ್ನು ರೂತಳ ಗ್ರಂಥ 3ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಬಹುದು. ಆ ಮಾತು ಈ ರೀತಿಯಾಗಿದೆ: ಈ ರಾತ್ರಿ ಇಲ್ಲೇ ಇರು, ನಾಳೆ ಅವನು ಮೈದುನ ಧರ್ಮವನ್ನು ನಡೆಸಿದರೆ ಸರಿ, ಇಲ್ಲವಾದರೆ ಯೆಹೋವನಾಣೆ ನಾನೇ ಅದನ್ನು ನಡೆಸುವೆನು, ಬೆಳಗಾಗುವ ತನಕ ಇಲ್ಲೇ ಮಲಗಿಕೋ ಎಂದು ಹೇಳಿದನು. ಆಕೆಯ ಸಮಸ್ಯೆಯನ್ನು ಕೇಳಿದ ಆ ಮಗಳನ್ನು ಧೈರ್ಯಪಡಿಸಿದ ಬೋವಜನು ರೂತಳ ಬಳಿಯಲ್ಲಿ ಹೇಳುತ್ತಿದ್ದಾರೆ, ನೀನು ಇಲ್ಲೇ ಕಾಯಬೇಕು. ನೋಡಿದ್ರ, ಸಮಸ್ಯೆಯು ಗೊತ್ತಾದ ಮೇಲೆ ಬೋವಜನು ನೀನು ಇಲ್ಲೇ ಕಾಯಬೇಕು. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಯೇಸುವಿನ ಬಳಿಗೆ ಬಂದಂಥ ನಾವು ಒಡನೆಯೇ ಸೌಖ್ಯವಾಗಬೇಕು, ಒಡನೆಯೇ ಗುಣವಾಗಬೇಕು, ಒಡನೆಯೇ ಸಾಲಗಳು ತೀರಬೇಕು, ಒಡನೆಯೇ ಸಮಸ್ಯೆಗಳು ತೀರಬೇಕು, ಸಂಬಂಧಗಳು ಸರಿಯಾಗಬೇಕು, ಜೀವಿತಗಳು ಕಟ್ಟಲ್ಪಡಬೇಕು ಎಂದರೆ ಸಾಧ್ಯವಿಲ್ಲ. ಖಂಡಿತ ದೇವರಿಗೆ ಅಸಾಧ್ಯ ಅಂತಲ್ಲ ಹೇಳ್ತಾ ಇರೋದು. ಆದರೆ ಯಾರು ಕಾಯುವರೋ ಅವರು ಹೊಂದುವರು. ಯಾವಾಗ ಬೋವಜನು ರೂತಳಿಗೆ, ಅಮ್ಮ ನೀನಿಲ್ಲೇ ಕಾದಿರಬೇಕು ಎಂದಳು, ಆತನು ಕೊಟ್ಟ ಮಾತನ್ನು ರೂತಳು ನಂಬಿದಳು. ಅದಕ್ಕೆ ನಾನು ಹೇಳೋದು, ನಂಬಿ ಕಾದಿರು. ಏನು ಇಲ್ಲಿ ನಾವು ನೋಡುವಾಗ, ಬೋವಜನು ಆಕೆಗೆ, ನೋಡಮ್ಮ ನಾಳೆ ಸರಿಪಡಿಸುವ ತನಕ ಈ ಸಮಸ್ಯೆಯನ್ನು ನಾನು ತೀರಿಸುತ್ತೇನೆ, ನಾನು ಮಾಡ್ತೀನಿ, ನಾನು ನಿನಗೆ ಮಾಡಿಕೊಡ್ತೀನಿ, ಅಲ್ಲಿಯವರೆಗೂ ನೀನು ಕಾಯಬೇಕಮ್ಮ. ನೀನಿಲ್ಲೇ ಮಲಕ್ಕೋ, ತೊಂದರೆ ಇಲ್ಲ, ಆದರೆ ನೀನು ಕಾಯಬೇಕು. ಹಾಗಾದರೆ ರೂತಳು ಈ ಮಾತನ್ನು ಕೇಳಿ ನಂಬಿ ಕಾದಿದ್ದಳ, ಇಲ್ಲವೇ ನಂಬದೆ ಹೊರಟು ಹೋದಳ? ಅದರ 14ನೇ ವಚನವನ್ನು ನೀವು ಓದುವಾಗ, ಆಕೆಯು ಆವರೆಗೂ ಅವನ ಕಾಲುಗಳ ಬಳಿಯಲ್ಲೇ ಮಲಗಿಕೊಂಡಿದ್ದಳು. ಆಮೇಲೆ ನೋಡಿ, ಆತನು ಯಜಮಾನನು ಅಲ್ಲಿ ಮಲಗಿದ್ದಾನೆ, ಆತನ ಕಾಲುಗಳ ಕೆಳಗಡೆ ಮಲಗಿದ್ದನು. ಆಕೆಯು ನನಗೊಂದು ಭವಿಷ್ಯ, ನನಗೊಂದು ಜೀವಿತ, ನನಗೊಂದು ಸಹಾಯ ಸಿಗುತ್ತದೆ, ದೇವರಿಂದ ಸಿಗುತ್ತದೆ, ಬೋವಜನಿಂದ ಸಿಗುತ್ತದೆ ಎಂದು ನಂಬಿದಳು. ನಂಬುವುದು ಮಾತ್ರ ಅಲ್ಲ, ಕಾದಿದ್ದಳು. ಅದರರ್ಥ ನಂಬಿ ಕಾದಳು. ಇವತ್ತು ನೀವು ನಾನು ದೇವರ ಪಾದಗಳ ಬಳಿಯಲ್ಲಿ, ಆಕೆಯೊಂದು ಮನುಷ್ಯನ ಬಳಿಯಲ್ಲಿಯೇ ಮನುಷ್ಯನ ಮಾತನ್ನು ನಂಬಿ ಕಾದಿರುವುದಾದರೆ, ಇವತ್ತು ದೇವರು ಕೂಡ ನಿಮ್ಮನ್ನು ನನ್ನನ್ನು ಇದೇ ರೀತಿಯಾಗಿ, ಮಗಳೇ ಮಗನೇ ಈಗ ಭಯಪಡಬೇಡ, ನಾನೆಲ್ಲ ಮಾಡ್ತೀನಿ, ನೀನು ಸ್ವಲ್ಪ ಕಾದುಕೊಂಡಿರು ಎಂದು ದೇವರು ನಮಗೆ ಹೇಳಿದರೆ, ನಾವು ಆತನ ಮಾತನ್ನು ನಂಬಿ ಆತನ ಪಾದಗಳ ಬಳಿಯಲ್ಲಿ ಕಾಯುತ್ತೇವಾ? ಅದು ಸಮಸ್ಯೆ ಏನೇ ಆಗಿರಲಿ, ಅವಶ್ಯಕತೆ ಏನೇ ಆಗಿರಲಿ, ನಿಮ್ಮ ಜೀವಿತವು ಸರಿಯಾಗುವುದಕ್ಕಾಗಿ ರೂತಳು ಬೋವಜನ ಕಾಲುಗಳ ಬಳಿಯಲ್ಲಿ ಮಲಗಿರುವಂತೆ, ನಂಬಿ ಕಾದು ಇರುವಂತೆ, ಅವನು ಹೇಳಿದ ಮಾತನ್ನು ನಂಬಿ ಕಾದುಕೊಂಡಿದ್ದಳು. 14ನೇ ವಚನ.
ಪಾದಗಳ ಬಳಿಯಲ್ಲಿ ಆಕೆ ಮಲಗಿಕೊಂಡಿದ್ದಳು. ಆದರೆ ರೂತಳು ಮಲಗಿಕೊಂಡಿದ್ದಳು ಅಂದರೆ ಅದರ ಅರ್ಥ ಏನು ಗೊತ್ತಾ? ಯಾವುದಕ್ಕೂ ಚಿಂತಿಸದೆ, ಅಯ್ಯೋ ಏನಾಗುತ್ತೋ, ನಾಳೆ ಏನು ಮಾಡ್ತಾರೋ, ಹೇಗಿರುತ್ತೋ ಅನ್ನುವಂಥದ್ದು ಆಕೆಯಲ್ಲಿ ಬರಲಿಲ್ಲ. ಕಾರಣ ಆಕೆ ಬೋವಜನ ಮಾತನ್ನು ನಂಬಿದಳು. ಅದಕ್ಕಾಗಿ ಆಕೆ ಕಾದುಕೊಂಡಿದ್ದಳು. ನಮಗೂ ದೇವರ ಮೇಲೆ ಇದೇ ರೀತಿಯಾದಂಥ ನಂಬಿಕೆ ಬೇಕು. ನಂಬುವುದು ಮತ್ತು ಕಾಯುವುದು ಎರಡು ಕಾರ್ಯಗಳು ರೂತಳ ಜೀವಿತವನ್ನು ಬದಲಾಯಿಸಿದವು. ಇನ್ನು ಮುಂದುಗಡೆ ವಾಕ್ಯದಲ್ಲಿ ನೀವು ನೋಡುವುದಾದರೆ, ಪ್ರೀತಿ ದೇವಜನವೇ, ರೂತಳ ಗ್ರಂಥ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಅತ್ತೆಯು ನನ್ನ ಮಗಳೇ, ಈ ಕಾರ್ಯವು ಹೇಗಾಗುವುದೆಂದು ಗೊತ್ತಾಗುವವರೆಗೂ ಸುಮ್ಮನಿರು. ಇದು ಎಲ್ಲಿ ಹೋಗಿ ಮುಟ್ಟುತ್ತೋ, ಇದು ಏನಾಗುತ್ತೋ, ಇದು ಗೊತ್ತಾಗುವ ತನಕ ನೀನು ಸುಮ್ಮನೆ ಇರು. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನವಾಗಿ ನಮಗೆ ಆಲೋಚನೆಗಳನ್ನು ಕೊಡುತ್ತದೆ ಅಂದರೆ, ಅತ್ತೆಯ ಮೂಲಕವಾಗಿ, ಒಂದು ಕಡೆ ಬೋವಜನ ಮೂಲಕವಾಗಿ ದೇವರು ಅಂದರೆ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾರೆ. ಇವತ್ತು ನೀವು ನಾನು ಪರದೇಶಗಳಾಗಿರಬಹುದು, ದೇವರನ್ನು ಹುಡುಕಿ ಬಂದಿರಬಹುದು, ದೇವರನ್ನು ನಂಬುವುದಕ್ಕಾಗಿ ಬಂದಿರಬಹುದು. ನಮ್ಮನ್ನು ಕುರಿತು ದೇವರು, ಮಗನೇ ಮಗಳೇ, ಈಗ ಭಯಪಡಬೇಡ, ನೀನು ಅಲ್ಲೆಲ್ಲೋ ಇದ್ದೆ, ಈಗ ನನ್ನ ಹತ್ತಿರಕ್ಕೆ ಬಂದಿದ್ದೀಯಾ, ನನ್ನ ಪ್ರಸನ್ನತೆಗೆ ಬಂದಿದ್ದೀಯಾ, ಆದ್ದರಿಂದ ಭಯಪಡಬೇಡ, ನಾನೇ ಏನಾದರೂ ಮಾಡ್ತೀನಿ, ಅಲ್ಲಿಯವರೆಗೂ ಕಾದುಕೊಂಡಿರು ಎಂದು ಹೇಳುತ್ತಾ ಇದ್ದಾರೆ. ದೇವರ ಮಾತಿನ ಮೇಲೆ ನಿಮಗೆ ಭರವಸೆ ಇದೆಯಾ? ಮನುಷ್ಯರು ಯಾರಾದರೂ ನಿನಗೆ ಸಹಾಯ ಮಾಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂದರೆ ನಾವೇನು ಮಾಡ್ತೀವಿ? ಕಾಯ್ತೀವಿ. ಇಲ್ಲ, ಅಯ್ಯವರು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ಅವರು ಮಾಡೇ ಮಾಡ್ತಾರೆ, ನಾನು ನಂಬ್ತೀನಿ, ಕಾಯ್ತೀನಿ. ಕೆಲವು ಸಾರಿ ಮನುಷ್ಯರು ಮೋಸ ಮಾಡ್ಬೋದು, ಆದರೆ ದೇವರು ಮೋಸ ಮಾಡೋದಿಲ್ಲ. ಬೋವಜನು ಹಾಗೆ ಮೋಸ ಮಾಡಲಿಲ್ಲ. ಮಾರನೆಯ ದಿನ ಅದೇ ರೀತಿಯಾಗಿ ಜನರನ್ನು ಕೂಡಿಸಿ ಆಕೆಗೆ ನ್ಯಾಯ ಮಾಡುವುದಕ್ಕಾಗಿ ಪ್ರಯಾಸ ಪಡುತ್ತಾನೆ. ನಿಮ್ಮ ನನ್ನ ನ್ಯಾಯಾಧಿಪತಿ ಯೇಸು ಸ್ವಾಮಿ, ನಿಮಗಾಗಿ ನನಗಾಗಿ ಕಷ್ಟಪಡುವ ಆತನಾಗಿದ್ದಾನೆ. ಆತನು ಖಂಡಿತ ನಿಮಗೆ ನನಗೆ ನ್ಯಾಯ ತೀರಿಸುತ್ತಾನೆ. ನನ್ನ ಪರವಾಗಿ ಆತನು ನಿಲ್ಲುತ್ತಾನೆ. ಮೊದಲಿಂಗನಾಗಿ ನಮಗೋಸ್ಕರವಾಗಿ ಮೊದಲಗಿತ್ತಿಯಂತೆ ನಮ್ಮನ್ನು ಕನ್ಸಿಡರ್ ಮಾಡಿ ನಮಗೆ ಬೇಕಾಗಿರುವ ಕೃಪೆಯನ್ನು ಕೊಡುತ್ತಾನೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ಇದು ಎಂಥ ಒಂದು ಒಳ್ಳೆಯ ವಾಕ್ಯ. ಅತ್ತೆ ಕೂಡ ಹೇಳ್ತಾರಮ್ಮ, ಇದು ಇತ್ಯರ್ಥ ಆಗುವ ತನಕ ನೀನು ಸುಮ್ಮನಿರು ಅಂದರೆ ಅದರ ಅರ್ಥ ಕಾಯ್ತಾ ಇರು. ಏನು ತೀರ್ಮಾನಗಳು ತೆಗೆಯಕ್ಕೆ ಹೋಗಬೇಡ, ಏನು ಆಲೋಚನೆ ಮಾಡೋಕ್ಕೆ ಹೋಗಬೇಡ, ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ. ನೋಡಿ, ರೂತಳು ಮೊದಲನೇದಾಗಿ ಬೋವಜನ ಮಾತನ್ನು ನಂಬಿದಳು ಮತ್ತು ಆ ಮಾತಿನ ಮೇಲೆ ಕಾದಳು. ಎಲ್ಲಿ? ಆತನ ಪಾದಗಳ ಹತ್ರ ಕಾದಳು, ನಿಶ್ಚಿಂತೆಯಾಗಿ ಮಲಗಿದಳು. ಇವತ್ತು ನೀವು ಅಷ್ಟೇ, ನಾನು ಅಷ್ಟೇ, ದೇವರ ಪಾದ ಸನ್ನಿಧಿಗೆ ಬಂದು ನಂಬಿ ಕಾಯುತ್ತಿರುವಾಗ ನಿಶ್ಚಿಂತೆಯಾಗಿರಬೇಕು. ಆತನ ಮೇಲೆ ನಮ್ಮ ಎಲ್ಲ ಭಾರಗಳನ್ನು ಹಾಕಿಬಿಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅತ್ತೆಗೂಡ ಆಕೆಗೆ ಹೇಳ್ತಾಳೆ, ಅಮ್ಮ ನೀನು ಸುಮ್ಮನೆ ಇರು, ಮಧ್ಯದಲ್ಲಿ ಸ್ವಲ್ಪ ತಡ ಆಯಿತು ಅಂತ ಹೇಳಿದರೆ ನೀನು ಬೇರೆ ತೀರ್ಮಾನ ಮಾಡೋಕ್ಕೆ ಹೋಗಬೇಡ, ಬೇರೆ ಏನು ಆಲೋಚನೆ ಮಾಡೋಕ್ಕೆ ಹೋಗಬೇಡ. ಯಾಕೆಂದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಕಾದಿರು, ನಾನು ಕಾರ್ಯ ಮಾಡುವೆನು. ನನ್ನ ಪ್ರಿಯ ದೇವಜನವೇ, ನೀವು ನಾನು ಸುಮ್ಮನೆ ಕಾದಿರಬೇಕು. ಎಷ್ಟೋ ಸಾರಿ ವಾಕ್ಯಗಳನ್ನು ನಾವು ಕೇಳಿಸ್ಕೊಂಡಿರ್ತೇವೆ, ನೀನಂತೂ ಸುಮ್ಮನಿರು, ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡುವೆನು ಅಲ್ವಾ? ನಾವೇನು ಮಾಡಬೇಕು? ಕಾದುಕೊಂಡಿರಬೇಕು, ನಂಬಿ ಕಾದುಕೊಂಡಿರಬೇಕು. ತಡ ಆಗೋಯ್ತಲ್ವಾ, ಸಮಯ ಆಗೋಯ್ತಲ್ವಾ, ಈಗಾಯಿತು ಆಗಾಯಿತು ಅಂತ ಆಲೋಚನೆ ಮಾಡಬೇಡ್ರಿ. ಬದಲಾಗಿ ಆಮೇನ್, ದೇವರ ನಾಮದಲ್ಲಿ ನಂಬಿ ಕಾದಿರ್ರಿ, ಕರ್ತನು ಕಾರ್ಯವನ್ನು ಮಾಡುವನು. ನನ್ನ ಪ್ರಿಯ ದೇವಜನವೇ, ಈ ಒಂದು ರೂತಳಿಗೆ ಬೋವಜನ ಮಾತಿನ ಮೇಲೆ ನಂಬಿಕೆ ಇದ್ದದ್ದರಿಂದ ಆಕೆ ಚಿಂತಿಸಲಿಲ್ಲ, ಭಯಪಡಲಿಲ್ಲ, ಕಳವಳಗೊಳ್ಳಲಿಲ್ಲ. ಆತನು ಹೇಳಿದ ಕಾರ್ಯವನ್ನು ಮಾಡಿದಳು.
ಅದೇ ರೀತಿಯಲ್ಲಿ ಅಬ್ರಹಾಮನೇ ನಿನ್ನ ಮಗನ ನನಗೆ ಬಲಿ ಕೊಡು ಅಂದಾಗ ಕಳವಳ ಪಡಲಿಲ್ಲ, ಚಿಂತಿಸಲಿಲ್ಲ. ಯಾಕೆ ದೇವರೇ ಅನ್ನಲಿಲ್ಲ. ಸರಿ ದೇವರೇ, ನಾನು ರೆಡಿ ಇದ್ದೀನಿ ಎಂದು ಹೇಳಿ ದೇವರ ಮಾತಿಗೆ ವಿಧೇಯನಾದನು. ಕಾದನು, ದೇವರ ಮಾತು ನೆರವೇರಿಸುವುದಕ್ಕಾಗಿ ಕಾದನು ಕೂಡ. ಇವತ್ತು ಕಾದಿರುವ ದೇವಜನರೇ, ನಂಬಿಕೆಯಿಂದ ಕಾಯುತ್ತಿರುವ ದೇವಜನರೇ, ನಿಮ್ಮ ಜೀವಿತಗಳನ್ನು ದೇವರು ಆಶೀರ್ವದಿಸಲಿ. ನಿಮ್ಮ ಮೇಲೆ ಆತನು ಕೃಪೆಯನ್ನು ತೋರಿಸಲಿ. ಬೈಬಲ್ ವಾಕ್ಯ ಕೀರ್ತನೆಗಳ ಗ್ರಂಥ 37ನೇ ಕೀರ್ತನೆ 7ನೇ ವಚನದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ದೇವರ ವಾಕ್ಯ ಹೇಳುತ್ತಾ ಇದೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ರೂತಳು ಕಾದಿರುವಂತೆ ಕಾಯಲಿಕ್ಕೆ ನಿಮ್ಮಿಂದ ಆಗುತ್ತದ? ಯಾವಾಗ ಆಕೆ ನಂಬಿ ಕಾದಳು, ಬೋವಜನು ಕೂಡ ನಂಬಿಕೆಯನ್ನು ಉಳಿಸಿಕೊಂಡನು. ಆಕೆಯ ಜೀವಿತದಲ್ಲಿ ಉನ್ನತವಾದ ಕಾರ್ಯವು ನಡೆಯಿತು. ಇವತ್ತು ನನ್ನ ಜೀವಿತದಲ್ಲಿ ಉನ್ನತವಾದ ಕಾರ್ಯ ನಡೆಯಬೇಕಾದರೆ ನಂಬಿ ಕಾದಿರುವುದು ಬಹಳ ಅವಶ್ಯ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರವಾಗಿ ಕಾದಿರು ಎಂದು ಹೇಳುತ್ತಾ ಇದೆ. ಕಾಯಲಿಕ್ಕೆ ನಿಮಗೂ ನನಗೂ ಸಾಧ್ಯ ಇದೆಯಾ? ಬೈಬಲಲ್ಲಿ ಎಷ್ಟೋ ಜನರು ಎಷ್ಟೋ ವಿಚಾರಗಳಲ್ಲಿ ಕಾಯುತ್ತಿದ್ದರು ಎಂದು ನಿಮಗೆ ಗೊತ್ತಿದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನೀವು ನಾನು ಕರ್ತನಲ್ಲಿ ಕಾಯಬೇಕು. ಕರ್ತನ ಪ್ರಸನ್ನತೆಯಲ್ಲಿ ಕಾಯಬೇಕು. ದೇವರು ಅದ್ಭುತವನ್ನು ಮಾಡುತ್ತಾರೆ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಕಾದಿರುವವರೆಲ್ಲರೂ ಧನ್ಯರು. ಆಮೇಲೆ ಇವತ್ತು ಪ್ರೀತಿಯ ದೇವಜನರೇ, ಯೇಸುವನ್ನು ಪ್ರೀತಿ ಮಾಡಿ ಆತನ ಮಾತಿನ ಮೇಲೆ ನಂಬಿಕೆ ಇಟ್ಟು ಯೋಬನಂತೆ ಕಾದಿದ್ದು ಕಾಯುತ್ತಾ ಕರ್ತನು ಕಾರ್ಯ ಮಾಡುವನು ಎಂದು ನಂಬಿದ್ದೀರಾ? ಕಳವಳವಿಲ್ಲದೆ, ಅಪನಂಬಿಕೆಯಿಲ್ಲದೆ, ಗುಣಗುಟ್ಟದೆ ವಿಶ್ವಾಸದಿಂದ ನಂಬಿಕೆ ಇಡುತ್ತಿದ್ದೀರಾ? ಕರ್ತನ ವಾಕ್ಯ ಹೇಳುತ್ತದೆ, ನೀವು ನಾನು ಕಾಯುವಾಗ ನ್ಯಾಯ ಸ್ವರೂಪನಾದ ದೇವರು ಆತನಿಗಾಗಿ ಖಂಡಿತ ಕೃಪೆ ತೋರಿಸುವನು. ಕಾದಿರುವನು, ಕಾಯುತ್ತಿರುವವರೆಲ್ಲರೂ ಧನ್ಯರು ಎಂದು ಹೇಳುತ್ತಾ ಇದೆ. ಕಾಯುತ್ತಿರುವಂಥ ನಾವು ಖಂಡಿತ ಧನ್ಯರು. ದೇವರು ನಿಮ್ಮನ್ನು ಕಾಯುವಿಕೆಯನ್ನು ಬೇಗನೆ ಪೂರ್ತಿ ಮಾಡಲಿಕ್ಕಿದ್ದಾರೆ. ಯಾವುದೋ ಒಂದು ವಿಚಾರಕ್ಕಾಗಿ ನೀವು ಕಾಯುತ್ತಿರಬಹುದು. ನಾವು ಕೂಡ ಸೇವೆಯ ಕಾರ್ಯಗಳು ಮುಗಿಯುವುದಕ್ಕಾಗಿ ಕಾಯುತ್ತಿರುತ್ತೇವೆ. ಒಂದೊಂದು ಕಾರ್ಯಕ್ರಮ, ಒಂದೊಂದು ಕೆಲಸ ಮುಗಿಯುವುದಕ್ಕಾಗಿ ಕಾಯುತ್ತಿರುತ್ತೇವೆ. ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ಕಾಯುತ್ತಿರಬಹುದು. ಇದು ಅದ್ಭುತ ನಡೆಯುವಂತೆ, ಇದು ನೆರವೇರುವಂತೆ ದೇವರು ಕೃಪೆ ತೋರಿಸಲಿ ಎಂದು ಕಾಯುತ್ತಿರಬಹುದು. ನೀವು ಕಾಯುವುದಾದರೆ, ನಂಬಿಕೆಯಿಂದ ಕಾಯುವುದಾದರೆ ದೇವರು ಅದ್ಭುತ ಮಾಡುತ್ತಾರೆ. ಹಬಕ್ಕೂಕನ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ, 2ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗುವುದು. ತಡವಾದರೂ ಅದಕ್ಕೆ ಕಾದಿರು. ನೋಡಿ, ದೇವರ ವಾಕ್ಯ ಅನೇಕ ಕಡೆಗಳಲ್ಲಿ ನಮಗೆ ಕಾದಿರುವುದರ ಕುರಿತಾಗಿ ಆಲೋಚನೆಗಳನ್ನು ಕೊಟ್ಟರೂ ಕೂಡ ದೇವರ ವಾಕ್ಯ ನಿಮಗೂ ನನಗೂ ಇವತ್ತು ಕೂಡ ಎಚ್ಚರಿಸ್ತಾ ಇದೆ. ತಡವಾದರೂ ಅದಕ್ಕೆ ಕಾದಿರು. ತಡವಾಗುತ್ತೆ ಎನ್ನುವುದು ಅದರ ಅರ್ಥ. ತಡವಾದರೂ ಕೂಡ ಕಾದಿರು. ನನ್ನ ಪ್ರಿಯ ದೇವಜನವೇ, ಅರ್ಥವಾಯಿತಾ? ಸಂದೇಶ ಚೆನ್ನಾಗಿತ್ತ? ಪ್ರತಿನಿತ್ಯ ದೇವರು ಏನೋ ಒಂದು ಆಲೋಚನೆಯ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರಲ್ವ? ಈ ಸೇವೆಯ ಕುರಿತು ಒಂದು ಒಳ್ಳೆಯ ಅಭಿಪ್ರಾಯ ಇದೆಯಾ? ಬೇರೆಯವರಿಗೆ ಶೇರ್ ಮಾಡ್ತಾ ಇದ್ದೀರಾ? ಈ ಸೇವೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಕಳೆದ 5-6 ವರ್ಷಗಳಿಂದ ದೇವರ ವಾಕ್ಯವನ್ನು ನಮಗೆ ಬಿತ್ತುತ್ತಾ ಇದ್ದೇವೆ. ನೀವು ಹೇಗೆ ಬೆಳೆದಿದ್ದೀರಿ?
ನಿಮ್ಮ ಸಾಕ್ಷಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ. ನೀವು ಈ ವಾಕ್ಯದಂತೆ ಇವತ್ತು ನಂಬಿ ಕಾದಿರಿ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಪರದೇಶಿಯಾದ ಯಾವ ಒಂದು ಉನ್ನತಿಯೂ ಭವಿಷ್ಯವೂ ಇಲ್ಲದ ರೂತಳ ಜೀವಿತ ಎಲ್ಲರಿಗಿಂತ ಉನ್ನತವಾಗಿ ಮಾರ್ಪಟ್ಟಿತು. ನಾವು ನೋಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನು ರೂತಳ ಜನಾಂಗದಲ್ಲಿ ಜನಿಸಿ ಬಂದನು. ದೇವಜನ, ಇವತ್ತು ನೀವು ನಾನು ಪ್ರಾರ್ಥಿಸುವುದಾದರೆ, ನಂಬಿ ಕಾಯುವುದಾದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥಿಸೋಣ. ಹೌದು ಕರ್ತನೇ, ರೂತಳು ತಾಳ್ಮೆಯಿಂದ, ಸಮಾಧಾನದಿಂದ, ದೈವಿಕವಾಗಿ ಒಳ್ಳೆಯ ನಡತೆಯನ್ನು ಕಾಪಾಡಿಕೊಳ್ಳುತ್ತಾ ದೇವರೇ ಭೋಜನ ಹೇಳಿದ ಮಾತನ್ನು ನಂಬಿ ಕಾಯುತ್ತಾ ಆತನ ಪಾದಗಳ ಬಳಿಯಲ್ಲಿ ಇದ್ದದ್ದರಿಂದ ದೇವರೇ ಭೋಜನ ಆಕೆಗೆ ನ್ಯಾಯ ಮಾಡಬೇಕೆಂದು ತಾಪತ್ರಯಪಟ್ಟನು. ಆಕೆಯ ಅತ್ತೆಯು ಕೂಡ ಇದು ಹೇಗೆ ಮುಗಿಯುತ್ತದೋ ಎಂದು ಕಾಯಬೇಕೆಂದು ಸಂತೈಸಿದಳು. ಈ ದಿನ ನಾನು ಈ ಪ್ರೀತಿಯ ದೇವಜನರನ್ನು ಅದೇ ರೀತಿಯಾಗಿ ಧೈರ್ಯಪಡಿಸುತ್ತೇನೆ. ಅವರಿಗೆ ನಡೆಯಬೇಕಾದ ಕಾರ್ಯವು ನಡೆಯುವ ತನಕ, ಸಿಗಬೇಕಾಗಿರುವುದು ಸಿಗುವ ತನಕ ಧೈರ್ಯದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಕಾದಿರುವುದಕ್ಕೆ ಅವರಿಗೆ ಕೃಪೆಯನ್ನು ನೀವು ತೋರಿಸಿಕೊಡಿ ದೇವರೇ. ಅವರ ಪ್ರತಿ ಪ್ರಯತ್ನವನ್ನು ಫಲಿಸುವಂತೆ ಮಾಡು ದೇವರೇ. ನೊಂದ ಮನಗಳಿಗೆ ಸಾಂತ್ವನ ನೀವು. ಹೌದು ಸ್ವಾಮಿ, ಬೇಡುವವರಿಗೆ ಉಪಕಾರ ಮಾಡುವವರು. ಯಾವಾಗ ರೂತಳು ಕೇಳಿಕೊಂಡಳೋ, ಕರ್ತನೇ ನೀನು ಅದ್ಭುತ ಮಾಡಿದೆಯೇ. ಈ ದಿನ ನಾವು ಕೂಡ ನಿನ್ನ ಪಾದಗಳ ಬಳಿಗೆ ಬರುತ್ತೇವೆ, ನಿಮಗಾಗಿ ಕಾಯುತ್ತೇವೆ, ಆಲೋಚನೆಗಳನ್ನು ಪಡೆದುಕೊಳ್ಳುತ್ತೇವೆ. ನೀವು ಅದ್ಭುತ ಮಾಡಿರಿ ಯೇಸಪ್ಪ. ಕರ್ತನೇ, ರೂತಳ ಜೀವಿತವನ್ನು, ಭಯವನ್ನು ತೆಗೆದಿರಿ, ಭವಿಷ್ಯವನ್ನು ರೂಪಿಸಿದಿರಿ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಿಗೆ ಮುಪ್ಪಿನವರೆಗೂ, ಈ ಲೋಕಯಾತ್ರೆ ಮುಗಿಸುವ ತನಕ, ಪರಲೋಕ ರಾಜ್ಯ ಸೇರುವ ತನಕ, ಈ ಭೂಮಿಯ ಮೇಲೆ ದೇವರೇ ನಾವು ವಾಸ ಮಾಡುವ ತನಕ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿರಲಿ. ಈ ದಿನ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುತ್ತಿರುವಂಥ ಪ್ರತಿ ದೇವಜನರು ಪರಲೋಕದ ಕೃಪೆಗಳಿಂದ ಅಭಿಷೇಕಿಸಲ್ಪಡಲಿ. ನೀನೇ ಅವರನ್ನು ಕನಿಕರಿಸು, ಅವರ ಜೀವಿತಗಳನ್ನು ಮಾರ್ಪಡಿಸು. ನಿನ್ನ ಕರುಣೆಯ ಕರಗೆ ಕೊಡುತ್ತಾ ಇದ್ದೇವೆ. ಪ್ರತಿ ದಿನದಂತೆ ಈ ದಿನವೂ ನಿಮ್ಮ ವಾಕ್ಯವನ್ನು ಕೇಳಿದ್ದೇವೆ, ಆದರೂ ಇನ್ನೂ ಹೆಚ್ಚು ದೃಢಗೊಂಡು ಬಲಗೊಂಡಿದ್ದೇವೆ. ನೀನು ಖಂಡಿತ ರೂತಳ ಜೀವಿತದಲ್ಲಿ ಮಾಡಿದ ಅದ್ಭುತ ನಮ್ಮ ಜೀವಿತದಲ್ಲಿಯೂ ಕೂಡ ಮಾಡಲಿಕ್ಕೆ ಶಕ್ತನೂ, ಅದನ್ನು ನಂಬುತ್ತೇವೆ. ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ದಾರಿ ತಪ್ಪಿದವರ ವಿಷಯದಲ್ಲಿ, ಕೆಲಸಕ್ಕಾಗಿ ಕಾಯುವಂಥವರು, ಮದುವೆಗಾಗಿ ಕಾಯುವಂಥವರು, ಗರ್ಭಫಲಕ್ಕಾಗಿ ಕಾಯುವಂಥವರು, ಕೊಳ್ಳುವ ಮಾರುವ ಪ್ರತಿಯೊಂದು ಕಾರ್ಯಗಳನ್ನು ಅನುಗ್ರಹಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.